ಈ ಬಾರಿ ತುಮಕೂರು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ. ಜಿಲ್ಲೆಯಲ್ಲಿ ಶೇಕಡ 244ರಷ್ಟು ಮಳೆಯಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ವಾಡಿಕೆಯಂತೆ ಶೇಕಡ 24 ಮಿಲಿಮೀಟರ್ ಮಳೆಯಾಗಿದೆ. ತಿಪಟೂರು ಉಪವಿಭಾಗದಲ್ಲಿ ಶೇಕಡ 100ರಷ್ಟು ಮಳೆಯಾಗಿದೆ. ಜಿಲ್ಲಾಡಳಿತ ಕಂಟ್ರೋಲ್ ರೂಮ್ ಸಹ ತೆರೆದಿದೆ. ಈಗಾಗಲೇ ಜಿಲ್ಲೆಯಲ್ಲಿ 60 ಮನೆಗಳು ಹಾನಿಯಾಗಿದೆ. NDRFನಂತೆ ತಹಸೀಲ್ದಾರ್ಗಳು ಪರಿಹಾರ ನೀಡುವಂತೆ ಸೂಚನೆ ನೀಡಿದ್ದೇನೆ. ಕೊರಟಗೆರೆಯಲ್ಲಿ 3 ಸಿಡಿಲಿನಿಂದ ಗಾಯಗೊಂಡಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಲಾಗಿದೆ. ಹೇಮಾವತಿ ನೀರು ಸಹ ಜಿಲ್ಲೆಗೆ ಬರುತ್ತಿದೆ. ಸಾರ್ವಜನಿಕರು ಕೆರೆ ಕಟ್ಟೆಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ತುಮಕೂರಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅಕ್ಟೋಬರ್ 18ರಿಂದ 24 ತನಕ ವಾಡಿಕೆ ಮಳೆ ಇದ್ದಿದ್ದು 26 ಮಿಲಿಮೀಟರ್. ಬಟ್ ನಮಗೆ ಬಂದಿರೋ ಮಳೆ ಆಲ್ಮೋಸ್ಟ್ 89 ಮಿಲಿಮೀಟರ್ಸ್ ಬಂದಿದೆ. 244% ಜಾಸ್ತಿ ಆಗಿದೆ. ಸ್ಪೆಷಲಾಗಿ ನಮ್ಮ ತಿಪ್ಟೂರು ಸಬ್ ಡಿವಿಷನಲ್ಲಿ ತುರುವೇಕೆರೆ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿಯಲ್ಲಿ ಸುಮಾರು 100 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗಿದೆ. ಈ 3 ತಾಲೂಕಲ್ಲಿ ಕೂಡ ನಮ್ಮ ತಾಲೂಕ್ ಲೆವೆಲ್ ತಹಸೀಲ್ದಾರ್ಸು, ಇಒಸ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಸ್ಟಾಫ್ ಎಲ್ಲರೂ ಕೂಡ ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದಾರೆ. ಮತ್ತು ಇಮಿಡಿಯೇಟ್ ಆಗಿ ಏನಾದರೂ ಇಶ್ಯೂಸ್ ಇದ್ದರೆ ರಿಲೀಫ್ ಆ್ಯಂಡ್ ರೆಸ್ಕ್ಯೂ ಮೆಷರ್ಸ್ಗೆ ನಾವು ಜಿಲ್ಲಾ ಆಡಳಿತ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ತಾಲೂಕಲ್ಲಿ ಕೂಡ ಅವರು ಸಿದ್ಧತೆಗಳನ್ನು ಅವರು ಮಾಡ್ಕೊಂಡಿದ್ದಾರೆ. ಕಂಟ್ರೋಲ್ ರೂಮ್ ಸಹ ಓಪನ್ ಮಾಡಿದ್ದೀವಿ ತಾಲೂಕ್ ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ. ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿಯಿಂದ ಏನು ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದೆ, ಅಲ್ಲಿಗೆ ತಾವು ಕಾಲ್ ಮಾಡಿದರೆ ತಕ್ಷಣ ಅದು ಏನೇ ಇಶ್ಯೂಸ್ ಇರಲಿ, ನಮ್ಮ ಬೆಸ್ಕಾಮಿಂದ ಅಥವಾ ನಿಮ್ಮದು ಅಗ್ರಿಕಲ್ಚರಲ್ ಲಾಸಸ್ ಆಗಿದೆ, ಮನೆ ಏನಾದರೂ ಬಿದ್ದಿದೆ, ಏನೇ ಇಶ್ಯೂಸ್ ಇರಲಿ ತಾವು ಕಾಲ್ ಮಾಡಬಹುದು. ಈಗ ಬೆಸ್ಕಾಮ್ ಅಫಿಷಿಯಲ್ಸ್ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ. 27ನೇ ತಾರೀಕು ಇದೇ ಅಕ್ಟೋಬರ್ ಯೆಲ್ಲೋ ಅಲರ್ಟ್ IMD ನಮಗೆ ಘೋಷಣೆ ಆಗಿದೆ. ಹಾಗಾಗಿ ಏನೋ ಒಂದು ಎಮರ್ಜೆನ್ಸಿ ಇಲ್ಲ ಅಂತ ಹೇಳಿದ್ರೆ ತಾವು ಎಲ್ಲರೂ ಕೂಡ ಆಚೆ ಬಂದು ಓಡಾಡೋದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಜಿಲ್ಲಾಡಳಿತ ವತಿಯಿಂದ ನಿಮಗೆ ಮನವಿ ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಲೈಟ್ನಿಂಗ್ಸ್ ಏನು ಬರುತ್ತೆ ಅದಕ್ಕೆ ಒಂದು ಮುನ್ನೆಚ್ಚರಿಕೆಯಾಗಿ ಮರದ ಕೆಳಗಡೆ ಯಾರು ಶೆಲ್ಟರ್ ತಗೋಬಾರ್ದು ಅಂತ ಕೂಡ ನಾವು ಜಿಲ್ಲಾಡಳಿತದಿಂದ ನಾವು ನಿಮಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀವಿ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 60 ಮನೆಗಳು ಹಾನಿಯಾಗಿದೆ ಅನ್ನೋ ಒಂದು ಪ್ರಥಮ ವರದಿ ಬಂದಿದೆ. ಅದನ್ನು ನಾವು ಇನ್ನೂ ಒಂದಷ್ಟು ಚೆಕ್ ಮಾಡಿ ಅದು ಎಷ್ಟು ಶೇಕಡೆ ಹಾನಿಯಾಗಿದೆ ಅದಕ್ಕೆ ತಕ್ಕಂತೆ ನಾವು SDRF ಗೈಡ್ಲೈನ್ಸ್ ಪ್ರಕಾರ ಅದು ಪರಿಹಾರ ಏನಿದೆ ಅದನ್ನು ತಕ್ಷಣ ಕೊಡಲಿಕ್ಕೆ ಎಲ್ಲ ಸೂಚನೆಗಳು ತಹಸೀಲ್ದಾರ್ಗಳಿಗೆ, ಇಒಗಳಿಗೆ ಕೊಟ್ಟಿದ್ದೀವಿ. ಅದು ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಕೂಡ ಇದ್ರ ಬಗ್ಗೆ VC ತಗೊಂಡು ಎಲ್ಲ DCಗಳಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಹಾಗೆಯೇ ಒಂದು 7 ಕ್ಯಾಟಲ್ಸ್ ಕೂಡ ಸತ್ತಿದೆ, ಸಿಡಿಲು ಬಿದ್ದು. ಅದು ಕೂಡ ನಾವು ಪರಿಹಾರ ತಕ್ಷಣ ಕೊಡಲಿಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದು ಕೂಡಲೇ ಕೊಡ್ತೀವಿ. ಲೈಟ್ನಿಂಗ್ಸಿಂದ 3 ಜನರಿಗೆ ಸ್ವಲ್ಪ ಇಂಜುರಿ ಆಗಿದೆ. ಅದು ಬಿಟ್ಟು ಬೇರೆ ಯಾವ ರೀತಿಯಲ್ಲಿ ಕೂಡ ಮಾನವ ಹಾನಿ ನಮ್ಮ ಜಿಲ್ಲೆ ಒಳಗಡೆ ಆಗಿಲ್ಲ. ಸೊ 27ನೇ ತಾರೀಕು ಏನು ಯೆಲ್ಲೋ ಅಲರ್ಟ್ ಇದೆ, ಸೊ ಸಾರ್ವಜನಿಕರು ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಸಾಕಷ್ಟು ಕೆರೆಗಳು ಇದ್ದಾವೆ. ಈ ಎಲ್ಲ ಕೆರೆಗಳಲ್ಲಿ ಕೂಡ ನೀರು ತುಂಬಿದ್ದಾವೆ. ಈಗ ಹೇಮಾವತಿ ನೀರು ಕೂಡ ಬರ್ತಾ ಇದೆ. ಸೊ ಈಗ ಮಕ್ಕಳಿಗೆ ರಜಾ ಇರುವ ಸಂದರ್ಭದಲ್ಲಿ ಮಕ್ಕಳು ದಯವಿಟ್ಟು ಕೆರೆಯಲ್ಲಿ ಹೋಗಿ ಈಜುವುದು ಇದೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ವಿಶೇಷವಾಗಿ ಪೋಷಕರು ಮತ್ತು ಅಜ್ಜ ಅಜ್ಜಿ ಮನೆಗೆಲ್ಲ ಹೋಗ್ತಾರೆ. ಮೊಮ್ಮಕ್ಕಳು ಬರುವಾಗ ಅವ್ರ ಮೇಲೆ ಒಂದು ಕಣ್ಣು ಇಟ್ಕೊಳ್ಳೋದು ಉತ್ತಮ ಅಂತ ನಾನು ಜಿಲ್ಲಾಡಳಿತ ವತಿಯಿಂದ ನಿಮಗೆ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕೆರೆಗೆ ಅವರು ಹೋಗಿ ಅವರು ಈಜುವುದು ಮತ್ತು ಏನಾದರೂ ತಪ್ಪಾದರೆ ಇಶ್ಯೂಸ್ ಆಗುತ್ತೆ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.